1 2 1 ಚೈನ್ ಮತ್ತು 3 ದಾರ ಇದೆ, 3 ದಾರನೂ 1 ಚೈನ್ ಒಳಗಡೆ ನುಗ್ಗಿಸ್ಬೇಕು. ಇದು 2 ಚೈನ್ ಆಯಿತು. ಮತ್ತು ಒಂದರೊಳಗೆ ದಾರ ಸುತ್ತಕೊಂಡು ಮತ್ತೆ ಇದರೊಳಗಿಂದ ಎತ್ಕೊಂಡ್ರೆ ಇಲ್ಲಿ 3 ದಾರ ಆಗುತ್ತೆ. 3 ದಾರನೂ ಒಂದೇ ಸಲ ಸುತ್ಕೋಬೇಕು. ಇದು ಸಿಂಗಲ್ ಕ್ರೋಶ ಥರನೇ ಬರುತ್ತೆ, ಡಬಲ್ ಕ್ರೋಶ ಥರ ಬರಲ್ಲ. ಮತ್ತು 1 2 3 4 ಆಗಿದೆ. 10 ಚೈನ್ ಹಾಕೋಬೇಕು ನಾವು ಇವಾಗ. 10 4 5 6 7 8 9 10. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದಾರ ಇರುತ್ತೆ. ಇದನ್ನ ಹೇಳ್ಕೊಂಡ್ರೆ ಎಲ್ಲ ಒಂದಕ್ಕೆ ಬರುತ್ತೆ. ಮತ್ತು ಇಲ್ಲಿ ನಾವು ಫಸ್ಟ್ ಏನು 2 ಚೈನ್ ಹಾಕಿದ್ವಲ್ಲ, ಇದ್ರೊಳಗಡೆಯಿಂದ ಇದನ್ನು ತೊಗೊಂಡು ಹಿಂಗೆ ಲಾಕ್ ಮಾಡಿದ್ರೆ ಲಾಕ್ ಆಯಿತು. ಇದನ್ನು ಹೀಗೆ ಎಳೆದು ದಾರ ಕಟ್ ಮಾಡೋದು. ಇಲ್ಲಿ ನೋಡಿ, ದಾರ ಕಟ್ ಮಾಡಿದ್ರೆ ಆಯಿತು. ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಮತ್ತು ಇನ್ನು ನೆಕ್ಸ್ಟು ಸೆಕೆಂಡ್ ಸ್ಟೆಪ್. ನಾವು ಅದಕ್ಕೆ ಫಸ್ಟು ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡು ಮತ್ತು ನಾವು ಎಲ್ಲಿ ಲಾಕ್ ಮಾಡಿ ಕಟ್ ಮಾಡಿದ್ವೋ ಅಲ್ಲಿಂದ ಬೇಡ, ಒಂದು ಸ್ಟೆಪ್ ಮುಂದೆ ಇಲ್ಲಿಂದ ಮತ್ತು ಇದನ್ನು ಈ ಥರ ತಗೋಬೇಕು. 1 ಚೈನ್ 2 ಚೈನ್ ಮತ್ತು ಸೇಮ್ ಏನಿದೆ ಅದೇ ಚೈನ್ ಒಳಗಡೆ ಮತ್ತೆ ಇನ್ನೊಂದು ಸಲ ಓಕೆ. ಮತ್ತು ಇಲ್ಲಿ ನೆಕ್ಸ್ಟ್ ಒಂದು ಚೈನ್ ಏನಿದೆ ಅದರಲ್ಲಿ 2 ಸಲ ಹಾಕಬೇಕು. ನೆಕ್ಸ್ಟ್ ಚೈನಲ್ಲಿ ಮತ್ತೆ ತಗೊಂಡು ನೋಡ್ಕೊಳ್ಳಿ, ನಿಧಾನಕ್ಕೆ ನೋಡಿ, ನಿಧಾನಕ್ಕೆ ತೋರಿಸ್ತೀನಿ. ಪ್ರತಿಯೊಂದು ಚೈನ್ ಇದೆ 10 ಕ್ರೋಶ ನಾವೇನು ಹಾಕಿದ್ದೀವೋ ಅದರಲ್ಲೆಲ್ಲ 2 ಕ್ರೋಶ ಈ ಥರ ಚೈನ್ ಬರೋ ಥರ ಹಾಕೋಬೇಕು. 1 and 2 ಓಕೆ. ಇಲ್ಲೊಂದು 3 ಹಾಕಿದ್ದೀನಿ, ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ತೋರಿಸ್ತೀನಿ. ಓಕೆ, ನೋಡ್ಕೊಳ್ಳಿ. ಒನ್ 2 ಎಲ್ಲದರಲ್ಲೂ 2 ಚೈನ್ 2 ಕ್ರೋಶ ಹಾಕೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ಫಸ್ಟ್ 2 ಚೈನ್ ಹಾಕಿದ್ದಲ್ಲ ಅಲ್ಲಿಂದ ನೀವು ಲಾಕ್ ಮಾಡ್ಕೊಳ್ಳೋದು. ಈ ಥರ ಬರುತ್ತೆ. ಮತ್ತು ಇದನ್ನು ಕಟ್ ಮಾಡ್ಕೊಳ್ಳೋದು. ಓಕೆ, ನೋಡಿ ಈ ಥರ ಬರುತ್ತೆ. ಇವಾಗ ನೆಕ್ಸ್ಟ್ ಕಲರು ವೈಟ್ ಕಲರು. ಇದರಲ್ಲಿ ನಾನು ಡಬ್ಬಲ್ ತೊಗೊಂಡಿದ್ದೀನಿ. ಈ ನನ್ನ ಹತ್ರ ಇದ್ದಿದ್ದು ಹುಲ್ಲನ್ ಇದೆಯಲ್ಲ ಅದು ತುಂಬ ಸಣ್ಣ ಇತ್ತು, ಹಂಗಾಗಿ ಇದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ಸಣ್ಣ ಇದೆ, ಹಂಗಾಗಿ ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಕಟ್ ಮಾಡಿದ್ದು. ನಾವು ಇಲ್ಲಿಂದ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿ ಜಸ್ಟ್ 1 ಲಾಕ್ 2 ಚೈನ್. ಮತ್ತು ಇದು ಅದೇ ಥರನೇ ಸೇಮ್ ಅದೇ ಚೈನ್ಗೆ 2 ಸಲ. ಆದರೆ ಇದರಲ್ಲಿ ಪ್ರತಿಯೊಂದಕ್ಕೆ 2 ಸಲ ಅಲ್ಲ, ಒಂದಕ್ಕೆ 2 ಸಲ, 2 ಚೈನ್ಗೆ ಒಂದೊಂದು ಸಲ, ಆ ಥರ 1 ಚೈನು 1 ಸಲ, ಇನ್ನೊಂದು ಚೈನ್ಗೆ ಇನ್ನೊಂದು ಸಲ,
ಮತ್ತು ಇದು ಒಂದು ಚೈನ್ಗೆ 2 ಟೈಮ್ಸ್, ಒಂದು ಚೈನ್ಗೆ 1, 2 ಚೈನ್ಗೆ 1, ಮತ್ತು ಇಲ್ಲಿ 3 ಚೈನ್ ಇದೆಯಲ್ಲ ಇದಕ್ಕೆ 2 ಸಲ ಹಾಕೋಬೇಕು. 1 2 ನೋಡಿ, 1 ಚೈನ್ಗೆ 1 ಕ್ರೋಶ, 2ನೇ ಚೈನ್ಗೆ 1 ಕ್ರೋಶ, 3 ಚೈನ್ಗೆ 2 ಕ್ರೋಶ, 1 2 2 ಕ್ರೋಶ, ಮತ್ತು 1 ಚೈನ್ಗೆ 1 ಕ್ರೋಶ, 2 ಚೈನ್ಗೆ 1 ಕ್ರೋಶ, 3 ಚೈನ್ ನಾವೇನು ಹಾಕ್ತೀವಿ ಅದಕ್ಕೆ 2 ಡಬಲ್ ಕ್ರೋಶ ಹಾಕಬೇಕು. 1 2 ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಹಾಕಿ ಮತ್ತೆ ತೋರಿಸ್ತೀನಿ. ಇದು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 1 ಚೈನ್ ಬರುತ್ತೆ, ನೋ ಪ್ರಾಬ್ಲಮ್. 1 ಕ್ರೋಶ ಹಾಕಿ ಮತ್ತು ಇಲ್ಲಿ ನಾವೇನು 2 ಚೈನ್ ಹಾಕಿದ್ವಲ್ಲ ಇದಕ್ಕೆ ಈ ಚೈನ್ ಒಳಗಡೆ ತಗೊಂಡು ಲಾಕ್ ಮಾಡೋದು. ಲಾಕ್ ಮಾಡಿ ಕಟ್ ಮಾಡೋದು. ಇಲ್ಲಿ ನೋಡಿ ಈ ಥರ ಬಂದಿದೆ, ಫಿನಿಶಿಂಗ್ ಆಗಿದೆ. ಮತ್ತು ಇದನ್ನು ನಾನು ಅಷ್ಟೇ ಡಬಲ್ ದಾರ ತೊಗೊಂಡಿದ್ದೀನಿ. ಒನ್ ಚೈನ್ 2 ಚೈನ್ ಸೇಮ್, ಇದರಲ್ಲೂ 2 ಟೈಮ್ಸ್ ಹಾಕೊಬೇಕು. 2 ಡಬಲ್ ಕ್ರೋಶ, ಮತ್ತು ಇನ್ನು ನೆಕ್ಸ್ಟ್ ಚೈನ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶ ಹಾಕೋಬೇಕು. 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಮತ್ತೆ 1 ಸಿಂಗಲ್ ಕ್ರೋಶ. ಇಲ್ಲಿ 2 ಸಿಂಗಲ್ ಕ್ರೋಶ ಆಗಿದೆ. 3ನೇ ಸಿಂಗಲ್ ಕ್ರೋಶ ಏನಿದೆ ಇದರಲ್ಲಿ ಡಬಲ್ ಸಿಂಗಲ್ ಕ್ರೋಶ ಹಾಕೋಬೇಕು. 1 2 ನೋಡಿ, ಫಸ್ಟು ಡಬಲ್ಲು, ಆಮೇಲೆ ಒಂದಕ್ಕೆ ಸಿಂಗಲ್ಲು, ಇನ್ನೊಂದು ಸಿಂಗಲ್ಲು, ಮತ್ತು ಡಬಲ್ಲು. 1 ಸಿಂಗಲ್ ಕ್ರೋಶ, 1 ಸಿಂಗಲ್ ಕ್ರೋಶ, 3ನೇ ಚೈನ್ಗೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 ಆರಾಮಾಗಿ ಮಾಡ್ಕೊಳ್ಳಿ, ನಿಧಾನಕ್ಕೆ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಇದು ಕಂಪ್ಲೀಟ್ ಆಗಿದೆ ನೋಡ್ಬೋದು. ಮತ್ತು ಲಾಸ್ಟ್ ಇದೆ, ಸರಿ ಇಲ್ಲಿ ಏನಿದೆ ನಾವು ಫಸ್ಟ್ ಚೈನ್ ಹಾಕಿದ್ವಲ್ಲ ಅದರಿಂದ ತೊಗೊಂಡು ಲಾಕ್ ಮಾಡಿದ್ರೆ ಆಯಿತು. ಈಗ ಇದು ಮತ್ತು ಇದು ಸೇಮ್ ಇದೆ ನೋಡಿ. ಅಯ್ಯಯ್ಯೋ ನೋಡಿ, ಈ ಕಡೆ ಚೈನು ಮತ್ತು ಈ ಕಡೆ ಚೈನು, 2 ಚೈನೂ ಹೀಗೆ ಜೊತೆಯಲ್ಲಿ ಹಾಕಿ ಸ್ಟಿಚ್ ಥರ ಮಾಡ್ಕೊಳ್ಳೋದು. ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲೊಂದು ಸಲ ನೋಡ್ತೀನಿ ನೋಡಿ, 1 ಚೈನ್ ಮತ್ತು ಇಲ್ಲೊಂದು ಚೈನ್ ಇದೆ ನೋಡಿ, ಇದು ಆ್ಯಂಡ್ ಇದು ಈ ಥರ. ಸೊ ಸಮ ಇಟ್ಕೊಂಡಾಗ ಗೊತ್ತಾಗುತ್ತೆ, ಕನ್ಫ್ಯೂಸ್ ಏನಾಗಲ್ಲ. ಇಲ್ಲೊಂದು ಚೈನ್ ಮತ್ತು ಒಂದೊಂದು ಸಲ ಬಿಟ್ಕೊಂಡ್ಬಿಡುತ್ತೆ ದಾರ, ನೋಡಿ ನೀವು ಅಲ್ಲೇ ಹೇಳ್ಕೊಳ್ಳಿ, ಇಲ್ಲಾಂದರೆ ಎಲ್ಲಾದರೂ ಗಂಟು ಥರ ಆಗಿಬಿಡತ್ತೆ ಅದು. ಇಲ್ಲೊಂದು ಚೈನ್, ಇಲ್ಲೊಂದು ಚೈನ್ ನೋಡಿ, ಈ ಥರ ಬರುತ್ತೆ. ನಾನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಮುಕ್ಕಾಲು ಭಾಗದಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಈ ಥರ ಓಪನ್ ಇದೆ, ಸ್ವಲ್ಪ ದಾರ ಮೇಲೆ ಇಟ್ಕೊಂಡು ಇಲ್ಲಿಗೆ ಸ್ವಲ್ಪ ಸ್ಪಂಜು, ಇಲ್ಲಾಂದರೆ ನಿಮ್ಮ ಹತ್ರ ಹತ್ತಿ ಇದ್ದರೆ ಹತ್ತಿ ಹಾಕಿ ನೋಡಿ. ಈ ಥರ ಸ್ಪಂಜ್ ಇರುತ್ತೆ, ಇಲ್ಲಾಂದರೆ ಹತ್ತಿ ಇರುತ್ತೆ, ಹತ್ತಿ ಹಾಕಿ ಈ ಥರ ದಪ್ಪ ದಪ್ಪಾಗೆ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ
ಫಿನಿಶ್ ಆಗಿದೆ, ಎಲ್ಲ ಹಾಕಿದ್ದೀನಿ. ಇವಾಗ ಮತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಕನ್ಫ್ಯೂಸ್ ಏನಾಗಲ್ಲ, ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಗಿದೆ. ಇದಕ್ಕೆ ಕೆಳಗಡೆ ಕುಚ್ಚು ಬರೋ ಥರ ಮತ್ತು ಇಲ್ಲಿ ಹ್ಯಾಂಗಿಂಗ್ಗೆ ಸ್ವಲ್ಪ ಹಾಕಿ ನಿಮ್ಗೆ ತೋರಿಸ್ತೀನಿ. 1 2 ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಹಾಕೋಬೇಕು. 4 5 6 7 ಈ ಥರ ಕೀ ಬಂಚ್ಗೆ ನಿಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಬಿಟ್ಕೊಂಡು ಹಾಕೋಬೋದು ನೋಡಿ. ಫಿನಿಶಿಂಗ್ ಈ ಥರ ಬರುತ್ತೆ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಇದು ಲಾಸ್ಟ್ ಔಟ್ಫುಟ್ ಹೇಗೆ ಬಂದಿದೆ ಅಂತ ನೋಡಿ. ಇದು ಲಾಸ್ಟು ಫೈನಲ್ ಹೇಗೆ ಬಂದಿದೆ ಅಂತ. ಕೀ ಬಂಚ್ ಇದನ್ನು ಡ್ರೀಮ್ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಥರ ಬಂದಿದೆ. ಇದು ಈ ಥರ ಡಿಸೈನು ಈ ಥರ ಮಾಡಿದ್ದೀನಿ. ಇದನ್ನು ಫೈನಲ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ.